ಇನ್ನು ಎರಡನೇ ಆಷಾಢ ಶುಕ್ರವಾರದ ಸಂಭ್ರಮ. ಚಾಮುಂಡಿ ಬೆಟ್ಟದಲ್ಲಿ ಮನೆ ಮಾಡಿದ ಸಂಭ್ರಮ. ವಿವಿಧ ಹೂಗಳಿಂದ ಬೆಟ್ಟದಲ್ಲಿ ಪುಷ್ಪಾಲಂಕಾರ. ಎರಡನೇ ಆಷಾಢ ಶುಕ್ರವಾರದ ಸಂಭ್ರಮ ಭಕ್ತರಲ್ಲಿ ಮೂಡಿದೆ. ಚಾಮುಂಡಿ ಬೆಟ್ಟದಲ್ಲಿ ಮನೆ ಮಾಡಿದ ಸಂಭ್ರಮ. ವಿವಿಧ ಹೂಗಳಿಂದ ಬೆಟ್ಟದಲ್ಲಿ ಪುಷ್ಪಾಲಂಕಾರ. ಗುಲಾಬಿ ಬಣ್ಣದ ಸೀರೆಯಲ್ಲಿ ನಾಡ ದೇವತೆಗೆ ಶೃಂಗಾರವನ್ನು ಮಾಡಲಾಗಿದೆ. ಲಕ್ಷ್ಮಿ ಅಲಂಕಾರದಲ್ಲಿ ವಿಶೇಷ ಪೂಜೆ ಸಲ್ಲಿಕೆಯಾಗಿದೆ. ಬೆಳಗ್ಗೆಯಿಂದಲೂ ಬೆಟ್ಟಕ್ಕೆ ಹರಿದು ಬರುತ್ತಿರುವ ಭಕ್ತಗಣ. ಬೆಳಗ್ಗೆ 3 ಗಂಟೆಯಿಂದಲೇ ಚಾಮುಂಡೇಶ್ವರಿಗೆ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಬೆಟ್ಟಕ್ಕೆ ಬರುವ ಭಕ್ತರಿಗೆ ಉಚಿತ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಅಲ್ಲಿನ ಜಿಲ್ಲಾಡಳಿತನೂ ಉಸ್ತುವಾರಿನೂ ಮಾಡಿಕೊಟ್ಟಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಾಡು ಮಾಡಲಾಗಿದೆ. ಕಾರಣ ಈ ಹಿಂದೆ ಒಂದು ಸ್ವಲ್ಪ ವಿವಾದಗ್ರಸ್ತವಾಗಿತ್ತು, ಬೇರೆ ಬೇರೆ ಧಾರ್ಮಿಕ ಕಾರಣಕ್ಕೋಸ್ಕರ. ಈ ಬಾರಿಯೂ ಆ ತರಹದ್ದೊಂದು ಘಟನೆ ಘಟಿಸಬಾರದು ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಜೊತೆಗೆ ಭಕ್ತರಲ್ಲಿ ಯಾವುದೇ ತರಹದ ಗೊಂದಲ ಇಲ್ಲದ ಹಾಗೆ ಮಾಡಲಾಗಿದೆ. ನೀವು ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ ದೇವತೆಯ ಚಿತ್ರವನ್ನ, ಜೊತೆಗೆ ಅದನ್ನು ಅಲಂಕರಿಸಿದ ರೀತಿಯನ್ನ, ವಿವಿಧ ತರಹದ ವಿವಿಧ ಪ್ರಜಾತಿಯ ಹೂಗಳಿಂದ ಶೃಂಗಾರ ಮಾಡಲಾಗಿದೆ. ದೇವತೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತಗಣ ಹರಿದು ಬರ್ತಾ ಇದ್ದಾರೆ. ಧರ್ಮಾತೀತವಾಗಿ ಎಲ್ಲರೂ ಕೂಡ ಬಂದು ಅವರವರ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ದೇವರ ಮುಂದೆ ಮೊರೆ ಇಡ್ತಾ ಇರುವಂತಹದ್ದು. ನಿಜಕ್ಕೂ ಎಲ್ಲೋ ಒಂದು ಕಡೆ ಚಾಮುಂಡಿ ಬೆಟ್ಟದ ಈ ಒಂದು ಆಧ್ಯಾತ್ಮಿಕ ಸಂಭ್ರಮ ಭಾರತದಾದ್ಯಂತ ಖ್ಯಾತಿಯನ್ನು ಪಡೆದಿರುವಂತಹದ್ದು. ಒಂದು ಕಡೆ ಎಲ್ಲ ತರಹದ ಪುಷ್ಪಾಲಂಕಾರವೂ ಕೂಡ ನಡೆಸಿ ಭಕ್ತಗಣ ತನ್ನ ದೇವತೆಯ ಮುಂದೆ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ಸಹಸ್ರಾರು ಜನರು ಮಾಡ್ತಿರ್ತಕ್ಕಂಥದ್ದಿದೆ. ಬಹಳ ಅದ್ಭುತವಾಗಿ ಜಿಲ್ಲಾಡಳಿತ ಮತ್ತು ನಮ್ಮ ಸಿಬ್ಬಂದಿಗಳು ಸಾವಿರಾರು ಜನರು ಇವತ್ತು ದರ್ಶನವನ್ನ ಮಾಡಲಿಕ್ಕೆ ಇವಲ್ಲಿ ಆಗಮಿಸಿ ಯಾವುದೇ ರೀತಿಯಾದಂಥ ಗೊಂದಲಗಳಿಂದನೇ ದರ್ಶನದ ವ್ಯವಸ್ಥೆ ಆಗಿರ್ತಕ್ಕಂಥದ್ದು ಎಲ್ಲ ಭಕ್ತರಿಗೆ ಬಹಳ ಸಂತೋಷವನ್ನು ತಂದಿರ್ತಕ್ಕಂಥದ್ದು. ತಾಯಿ ಚಾಮುಂಡೇಶ್ವರಿ ಸಕಲರಿಗೂ ಕೂಡ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ರಾಜ್ಯದಲ್ಲಿ ಮಳೆ ಬೆಳೆ ಆಗುವಂತೆ ಆಗಬೇಕು ಎನ್ನುವಂಥ ಆಶಯವನ್ನು ಈ ಮೂಲಕ ನಾನು ಮಾಡ್ತೇನೆ. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ